ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ನ್ಯೂ ಲಾಗ್ ಏನು ಅಂತ ಅಂದರೆ ಆಲ್ರೆಡಿ ನೀವು ನೋಡಿರ್ತೀರ ಏನು ಅಂತ. ಆ್ಯಂಡ್ ಈ ವ್ಲಾಗ್ ಯಾರಿಗೆ ಯೂಸ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೆಲ್ಲ ವೆಕೇಷನ್ಸ್ಗೆ ಬರ್ತಾರೋ ಆ್ಯಂಡ್ ಯಾರೆಲ್ಲ ಇಲ್ಲಿ ಸ್ಟೇ ಮಾಡ್ತಿದ್ದಾರೋ ಸೊ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆ ಒಂದು ಗಿಫ್ಟ್ ಶಾಪ್ ಏನಿದೆ ಅದು ವರ್ತ್ ಇದೆಯೋ ಇಲ್ವೋ ಅನ್ನೋದನ್ನು ನಾನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಹೋಗಲಿಲ್ಲ, ಇವತ್ತು ಹೋದರೆ ನನಗೂ ಗೊತ್ತಾಗುತ್ತೆ ಇಟ್ಸ್ ವರ್ತ್ ಆರ್ ನಾಟ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಗೌಡ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ, ಹೋಗೋಣ, ನೋಡೋಣ ಹೇಗಿರುತ್ತೆ ಏನು ಅಂತ ಎಲ್ಲ, ವರ್ತ್ ಇದೆಯಾ ಇಲ್ಲ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಬನ್ನಿ ಹೋಗೋಣ. ಇದು ನಾವಿದ್ದಿದ್ದ ಬಿಲ್ಡಿಂಗು ಆ್ಯಂಡ್ ಇಲ್ಲಿಂದ ನಾವು ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗ್ಬೋದು. ಅಲ್ಲಿ ನೀವು ನೋಡ್ತಿರ್ಬೋದು, ಲೈಕ್ ಹೈವೇ ಕಾಣಿಸ್ತಾ ಇದೆ, ಅಲ್ಲಿದೆ ಅದು ಗಿಫ್ಟ್ ಶಾಪು, ಗಿಫ್ಟ್ ಸೆಂಟರ್. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ಒಂದು 5 ಮಿನಿಟ್ಸಲ್ಲಿ ಹೊರಟೋಗ್ಬಿಡ್ತೀವಿ ಅಲ್ಲಿಗೆ. ಏನು ಗೊಮ್ಮೆ, ನೀನು ಹೋಗಿದ್ಯಾ ಆ ಶಾಪ್ಗೆ? ಹೋಗಿದ್ಯಾ? ನಿನಗೇನು ಅನಿಸುತ್ತೆ, ಲೈಕ್ ವರ್ತ್ ಆರ್ ನಾಟ್ ವರ್ತ್? ವರ್ತ್ ಕಂಪೇರ್ ಮಾಡಿದ್ರೆ ಓಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಅಂದರೆ ಲೈಕ್ ಇಲ್ಲಿರೋರಿಗೆ ಆ್ಯಂಡ್ ವೆಕೇಷನ್ಗೆ ಯಾರು ಬರ್ತಾರೋ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳಿ. ಬಟ್ ಇದು ತುಂಬ ಚಿಕ್ಕ ಗಿಫ್ಟ್ ಸೆಂಟರ್, ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಗಿಫ್ಟ್ ಸೆಂಟರ್ಸ್ ಎಲ್ಲ ಇತ್ತು. ಇದು ನಮ್ಮ ಅಪಾರ್ಟ್ಮೆಂಟ್ ಹತ್ರ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ನಮಗೆ ಯಾವ್ದು ಹತ್ರ ಇದೆಯೋ ಅದನ್ನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಇದೇ ಗಿಫ್ಟ್ ಸೆಂಟರ್ ಕಾಣಿಸ್ತಿದೆ ಅನ್ನಿಸ್ತಿದೆ, ಎಲ್ಲಿಂದ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಅದೇ ಗಿಫ್ಟ್ ಸೆಂಟರ್. ಗಿಫ್ಟ್ ಸೆಂಟರ್ ಅಂದರೆ ಎಲ್ಲ ಗಿಫ್ಟ್ ಮಾತ್ರ ಇರುತ್ತೆ ಎಲ್ಲ ಗಿಫ್ಟ್ ಸೆಂಟರ್ ಅಂದರೆ ಗಿಫ್ಟ್ ಮಾತ್ರ ಇದೆ ಅಂತ ಅಂದ್ಕೋಬೇಡಿ. ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ಅಲ್ಲಿ ಹೋಗಿನೇ ತೋರಿಸ್ಬೇಕು. ನಾವು ಗ್ರಾಸರೀಸ್ ಕೂಡ ಪರ್ಚೇಸ್ ಮಾಡ್ಬೋದು, ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ವೆದರ್ ಮಾತ್ರ ಸೂಪರಾಗಿದೆ ಇವಾಗ ದುಬೈಯಲ್ಲಿ. ನಮಗೆ ಒಂದು ಸ್ವಲ್ಪನೂ ಹಾಟ್ ಅಂತ ಫೀಲ್ ಆಗ್ತಿಲ್ಲ, ತುಂಬ ಚಳಿ ಆಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿ ಗಾಳಿ ಬರ್ತಿದೆ ಇವಾಗ. ಮುಂಚೆಲ್ಲ ಹಿಂಗಿರಲಿಲ್ಲ, ಈ ಸೀಸನಲ್ಲಿ ಮಾತ್ರ ವೆದರ್ ಹೀಗಿರುತ್ತೆ ಅಷ್ಟೇ. ರೋಡ್ ಕ್ರಾಸ್ ಮಾಡೋದೇ ಟಾಸ್ಕ್. ಬಟ್ ಏನಿಲ್ಲ, ಇಲ್ಲಿ ಏನು ರೂಲ್ಸ್ ಅಂದರೆ ನಾವೊಬ್ಬರು ರೋಡ್ ಕ್ರಾಸ್ ಮಾಡ್ತಿದ್ದೀವಿ ಅಂದರೆ ಅವ್ರು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಕೆಲವೊಂದು ಕಡೆ ಸಿಗ್ನಲ್ ಬಿಡಬೇಕು, ಕೆಲವೊಂದು ಕಡೆ ಲೈಕ್ ನಾವೇನಾದರೂ ದಾಟ್ತಿದ್ದೀವಿ ಅಂದರೆ ಅವರೇ ಒಂದು ಸ್ವಲ್ಪ ದೂರದಲ್ಲೇ ಸ್ಟಾಪ್ ಮಾಡ್ತಾರೆ. ನೋಡಿದ್ರಾ, ಅವರೇ ಸ್ಟಾಪ್ ಮಾಡಿದ್ರು. ಕೆಲವೊಬ್ಬರು ಸ್ಟಾಪ್ ಮಾಡ್ತಾರೆ, ಕೆಲವೊಬ್ಬರು ತುಂಬ ಅರ್ಜೆಂಟಲ್ಲಿ ಹೋಗ್ತಾರೆ ಅಷ್ಟೇ. ಈಗ ಸೆಂಟರ್ ಬಂದಿದ್ದೀವಿ, ಮೆಂಟ್ರಾ ಅಂತಾಗಲಿ ಮನೆ ಒಳಗೆ. ಇದು ಬ್ಯಾಸ್ಕೆಟ್ ತಗೊಳ್ಳೆ ಕೇಳೋದು ಅಷ್ಟೇ. ಈ ಬ್ಲಾಕ್ ಬೇಡ. ವಾವ್, ಚೆನ್ನಾಗಿದೆ, ಬರೀ ಗೋಲ್ಡ್ ಇದೆ ಅಷ್ಟೇ, ಕ್ಯೂಟ್ ಆಗಿ. ನೀವು ನೋಡ್ತಿರ್ಬೋದು ಗ್ರೋಸರೀಸ್ ಎಲ್ಲ 8 dirham, 4 dirham, 2 dirham, 1 dirham ಅಂತ ಇದೆ. ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಜಾಸ್ತಿನೇ ಇರುತ್ತೆ. ಬಟ್ ಇಲ್ಲಿ ಯಾರು ಸ್ಟೇ ಮಾಡ್ತಿದ್ದಾರೆ ಅವ್ರಿಗೆ ಆ್ಯಂಡ್ ವೆಕೇಷನ್ ಅಂತ ಯಾರು ಬರ್ತಾರೋ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ ಏನಿತ್ತು ಅದು ಕಂಪ್ಯಾರಿಟಿವ್ ಮಾಡಿದಾಗ ಇಂಡಿಯಾಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾವು ನೋಡ್ಬೋದು ಕಾನ್ಫ್ಲೆಕ್ಸ್ ಬಂದುಬಿಟ್ಟು ಬರೀ 1 dirham ಅಂತ ಇದೆ, ಅಂದರೆ 23 rupees ಬರುತ್ತೆ. ಸೊ ನನಗೆ ವರ್ತ್ ಅಂತ ಅನ್ನಿಸ್ತು ಕೆಲವೊಂದು ಐಟಮು, ಆ್ಯಂಡ್ ಕೆಲವೊಂದು ವರ್ತ್ ಇಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಇದು ಕಾಕ್ಟೈಲು 14 dirham ಅಂತ ಇದೆ. ನಾನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ, ಎಷ್ಟು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಗ್ರೋಸರಿ ಐಟಮ್ಸ್ ಕೆಳಗಡೆ ತುಂಬ ಇದೆ, ಆ್ಯಂಡ್ ಕಿಚನ್ ಐಟಮ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು 0.99 ಅಂದರೆ ಲೈಕ್ 1 dirham ಅಂತ, ಅಂದರೆ 22 rupees, 23 rupees ಅಂತ ಬರುತ್ತೆ.
ಸೊ ಈ ಥರ ಕೂಡ ಪ್ರಾಡಕ್ಟ್ಸ್ಗಳಿದ್ದಾವೆ. 3.99 ಅಂದರೆ ನಾನು ನಿಮಗೆಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ ಇಷ್ಟಿರುತ್ತೆ ಅಂತ. ಸೊ ಅದೇ ನಾನು ಹೇಳ್ದಂಗೆ ಕೆಲವೊಂದು ವರ್ತಬಲ್ ಅನ್ನಿಸ್ತು, ಕೆಲವೊಂದು ವರ್ತಬಲ್ ಇಲ್ಲ ಅಂತ ಅನ್ನಿಸ್ತು. ಸೊ ಯಾರ್ಯಾರೆಲ್ಲ ದುಬೈಲಿದ್ದೀರೋ ಗಿಫ್ಟ್ ಸೆಂಟರ್ಗಳಲ್ಲಿ ವಿಸಿಟ್ ಮಾಡಿ, ವರ್ತ್ ಇದ್ದರೆ ಪರ್ಚೇಸ್ ಮಾಡಿ, ಆರ್ ಎಲ್ಸ್ ಬೆಟರ್ ಆಪ್ಷನ್ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಸ್ಮೆಟಿಕ್ ಐಟಮ್ಸ್ ಕೂಡ ತುಂಬ ಇದೆ ಇಲ್ಲಿ, ಆ್ಯಂಡ್ ಕೆಲವೊಂದು ವರ್ತಬಲ್ ಆ್ಯಂಡ್ ಕೆಲವೊಂದು ನಾಟ್ ವರ್ತಬಲ್ ಐಟಮ್ಸ್ ಕೂಡ ಇದೆ. ಅಂದರೆ ಪ್ರೈಸಸಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಚೆಕ್ ಮಾಡಿಸಿ ನೀವು ಪ್ರಾಡಕ್ಟ್ ತೊಗೊಳ್ಳೋದು ತುಂಬ ಒಳ್ಳೆಯದು. ನಾವು ಈ ಬ್ಲಾಕಲ್ಲಿ ಏನು ನೋಡ್ತಾ ಇದ್ದೀವಿ, ಕಪ್ಸು, ವೆರೈಟೀಸ್ ಆಫ್ ಕಪ್ಸ್ ಇದೆ ಆ್ಯಂಡ್ ಸ್ಪೆಷಲ್ ಆಫರ್ ಕೂಡ ಇದೆ. 1.9 ED ಅಂದರೆ ಲೈಕ್ 45 ರುಪೀಸ್ ಅಂತ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇದೆ ಕಪ್ಸಲ್ಲಿ. ನನಗೆ ವರ್ತ್ ಅಂತ ಅನಿಸಿದೆ. ನಾವು ಫಸ್ಟ್ ಫ್ಲೋರಲ್ಲಿ ಏನು ನೋಡ್ತೀವಿ, ಎಲ್ಲ ಗ್ರೋಸರಿ ಐಟಮ್, ಕಿಚನ್ ಐಟಮ್ಸ್, ಹೌಸ್ ಹೋಲ್ಡ್ ಥಿಂಗ್ಸ್ ಇದೆ ಕಂಪ್ಲೀಟ್ ಆಗಿರೋದು. ಆ್ಯಂಡ್ ಡಿಫ್ರೆಂಟ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ. ಇಲ್ಲಿ ಹುಕ್ಕಾ ಪಾಟ್ ಕಲೆಕ್ಷನ್ಸ್ ಕೂಡ ತುಂಬ ಇದೆ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ ಆಗಿರ್ಬೋದು, ತುಂಬ ಕಲೆಕ್ಷನ್ಸ್ ಇದೆ. 19.99 dirhams ಅಂದರೆ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಪ್ಲೇ ಮಾಡಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಎಲ್ಲ ಹೆಚ್ಚು ಕಮ್ಮಿ 19 dirhams ಮೇಲೇ ಹುಕ್ಕಾ ಪಾಟ್ಸ್ ಇರೋದು. ಸೊ ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇಲ್ಲಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಗೊಂಬೆ ಇರೋದಾಗಿರ್ಬೋದು, ಆ್ಯಂಡ್ ಸ್ನೇಕ್ ಇರೋದಿದೆ, ಈಗಲ್ ಇರೋದಿದೆ, ಆ್ಯಂಡ್ ಇದೇ ಥರ ಗನ್ನು. ಸೊ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇದಕ್ಕೆ ಅಟ್ಯಾಚ್ ಮಾಡೋ ಅಂಥ ಪ್ರಾಡಕ್ಟ್ಸ್ ಕೂಡ ಲೈಕ್ ಇಲ್ಲೇ ಇಟ್ಟಿದ್ದಾರೆ. ಅದು ಏನೋ ಪೈಪ್ ಅನಿಸುತ್ತೆ, ಪೈಪು, ಆಮೇಲೆ ಫ್ಲೇವರ್ಗಳು, ಪ್ರತಿಯೊಂದು ಈ ಸ್ಟೋರಲ್ಲೇ ಇದೆ. ಡಿಫ್ರೆಂಟ್ ಡಿಸೈನ್ಸ್ಗಳು, ನಾವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು ಕೂಡ. ಬಟ್ ನನ್ನ ಪ್ರಕಾರ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ದುಬೈನಲ್ಲಿ ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾರೆ. ಲೈಕ್ ಹೌದು, ನಾವು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಈ ಶಾಪಲ್ಲಿ ತುಂಬ ಟೇಸ್ಟಿಯಾಗಿದೆ ಆ್ಯಂಡ್ ತುಂಬ ಮಸಾಲ ಐಟಮ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು ಎಲ್ಲ ಫ್ರೆಶ್ ಆಗಿದೆ. ಆ್ಯಂಡ್ ಚಾಕ್ಲೇಟ್ಸ್ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಆ್ಯಂಡ್ ಪ್ರತಿಯೊಂದು ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ನನ್ನ ಪ್ರಕಾರ ವರ್ತಬಲ್ ಅಂತ ಅನಿಸಿದೆ ಕೆಲವೊಂದು ಐಟಮ್ಸ್ ಇಲ್ಲಿ. ನೀವು ಕೂಡ ಈ ಶಾಪಿಗೆ ಬಂದಾಗ ಪರ್ಚೇಸ್ ಮಾಡ್ಕೊಳ್ಬೋದು. ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇವಾಗ ಗಿಫ್ಟ್ಸ್ ನೋಡೋಣ. ಕೆಳಗಡೆ ಇದೆಲ್ಲ ಗ್ರಾಸರಿ ಆಯಿತು, ಡ್ರೈ ಫ್ರೂಟ್ ಶಾಪ್ ಆಯಿತು. ಈಗ ಮೇಲೆ ನಾವು ಬರ್ತಾ ಇರೋದು ಫಸ್ಟ್ ಫ್ಲೋರ್ ಅಂತ ಬಂದಾಗ ಇಲ್ಲಿ ವುಮೆನ್ ಕಲೆಕ್ಷನ್, ಜೆಂಟ್ಸ್ ಕಲೆಕ್ಷನ್ ಎರಡೂ ಇದೆ. ಫುಟ್ವೇರ್ ಕಲೆಕ್ಷನ್ಸ್ ಇದೆ, ಗಿಫ್ಟ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಈ ಒಂದು ಬ್ಲಾಕಿಗೆ ಬಂದಾಗ ಈ ಕ್ಯೂಟಾಗಿರೋ ಹೆಣ್ಮಕ್ಳಿಗೆ ಏನೇನು ಇಷ್ಟನೋ ಅದೆಲ್ಲ ಪುಟಾಣಿ ಕಲೆಕ್ಷನ್ಸ್ಗಳಿದೆ. ತುಂಬ ಅಟ್ರ್ಯಾಕ್ಟ್ ಆಗುತ್ತೆ, ತೊಗೊಳ್ಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಪರವಾಗಿಲ್ಲ ಪ್ರೈಸ್ ಅಂತ ನೋಡಿದಾಗೂ ಕೂಡ. ಆ್ಯಂಡ್ ವಾಚ್ ಕಲೆಕ್ಷನ್ಸ್ ಅಂತೂ ತುಂಬ ಇದೆ, ಜೆಂಟ್ಸ್ಗೆ, ವುಮೆನ್ಗೆ ತುಂಬ ಕಲೆಕ್ಷನ್ಸ್ ಇದೆ. ಡಿಫ್ರೆಂಟ್ ಸ್ಟೈಲ್ಸ್ಗಳಿದೆ. ಕೆಲವೊಂದು ಬ್ರ್ಯಾಂಡ್ಗಳಾಗಿರ್ಬೋದು, ನಾನ್ ಬ್ರ್ಯಾಂಡ್ಗಳಾಗಿರ್ಬೋದು, ಎಲ್ಲ ಥರ ವಾಚಸ್ ಕಲೆಕ್ಷನ್ಸ್ಗಳಿದ್ದಾವೆ. ಬ್ರಾಸ್ಲೈಟ್ ನೋಡ್ತಿರ್ಬೋದು ನೀವು, ಡಿಫ್ರೆಂಟ್ ಬ್ರಾಸ್ಲೈಟ್, ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಕ್ಲಿಪ್ಸ್, ಚಿಕ್ಕ ಮಕ್ಕಳು ಹಾಕೊಳ್ಳೋ ವಾಚ್ ಕೂಡ ಇದೆ. ಆ್ಯಂಡ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೈಲ್ಸ್ ಆಗಿರೋ ಎಲ್ಲ ಒಂದೇ ಕಡೆ ಕಲೆಕ್ಷನ್ಸ್ ಇದೆ. ಹಾಗೆ ನಾವು ಕಂಪ್ಲೀಟಾಗಿ ಚೂಸ್ ಮಾಡ್ಬೋದು, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಕಂಪ್ಲೀಟ್ ಎಲ್ಲ ಕಲೆಕ್ಷನ್ಸ್ ಇದ್ದಾಗ. ಹೇರ್ ಬ್ಯಾಂಡ್ಸ್ಗಳಿದ್ದಾವೆ, ಕಂಪ್ಲೀಟ್ ಟ್ರೆಡಿಷ್ನಲ್ ಬ್ಯಾಂಗಲ್ಸ್ಗಳು. ಬಟ್ ನನಗೆ ಇದೆಲ್ಲ ನೋಡಿದಾಗ ಅಷ್ಟು ವರ್ತ್ ಅಂತ ಅನಿಸಿಲ್ಲ ಪೇ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್. ಆ್ಯಂಡ್ ಕ್ಯೂಟಾಗಿರೋ ಡಾಲ್ಸ್ಗಳಿದ್ದಾವೆ, ತುಂಬ ಚೆನ್ನಾಗಿದೆ ಡಾಲ್ಸ್ಗಳು. ನನಗೆ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿದೆ ಅಂದರೆ ಇದೊಂದು ಕ್ಯೂಟು ಪುಟಾಣಿ ಡಾಲು. ಇದು ಪ್ರೈಸ್ ಬಂದು 9.50. ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ಎಷ್ಟು ಅಂತ. ಆ್ಯಂಡ್ ಇದು ಕೀ ಪೌಚ್, ತುಂಬ ಕಲೆಕ್ಷನ್ಸ್ ಇದೆ, ಎಲ್ಲ ಗ್ಲಾಸದ್ದು. ಈ ಕಡೆ ಬಂದರೆ ಬರ್ಡೇ ಕಲೆಕ್ಷನ್ಸು, ಬರ್ಡೇ ಪಾರ್ಟಿಗೆ ಏನೇನು ಬೇಕೋ ಆ ಟೈಪ್ ಆಫ್ ಕಲೆಕ್ಷನ್ ಬ್ಲಾಕ್ ಇದು. ಎಲ್ಲ ಥರ ಕಲೆಕ್ಷನ್ಸು ಈ ಬ್ಲಾಕಲ್ಲಿದೆ. ಆ್ಯಂಡ್ ಮಕ್ಕಳಿಗೆ ಬೇಕಾಗಿರೋ ಎಜುಕೇಷನ್ ಥಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಗಿಫ್ಟ್ಗಳು
ಲಾಟ್ ಆಫ್ ಡಿಫ್ರೆಂಟ್ ಗಿಫ್ಟ್ಗಳು. ಫ್ಲವರ್ ಪಾಟ್, ಪ್ಲಾಸ್ಟಿಕ್ ಫ್ಲವರ್ ಪಾಟ್ಗಳು. ಸೊ ಬೆಸ್ಟ್ ಫ್ರೆಂಡ್ ಗೋಲ್ಸ್ ಇವಾಗ ಕಾಣಿಸಿದೆ, ಚೆನ್ನಾಗಿದಾರ, ಸೊ ಕ್ಯೂಟ್. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ನಮಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಅದಕ್ಕೆ ನಾವು ಓಪನ್ ಮಾಡಿ ಕೂಡ ನೋಡಿದ್ವಿ ಏನಾದ್ರು ಡ್ಯಾಮೇಜ್ ಇದೆ ಅಂತ. ನಾವು ತೊಗೊತಿದ್ದೀವಿ, ಇಬ್ಬರು ಕೂಡ ತೊಗೊಳ್ತೀವಿ. ನನ್ನ ಗೊಂಬೆ ಕೊಡಿಸ್ತಾಳೆ, ಗೊಂಬೆ ಕೊಡಿಸ್ತಾಳೆ, ಅದು ನನಗೆ ಇಷ್ಟ ಆಗೋದನ್ನು ಕೊಡಿಸ್ತಾಳೆ. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೆಟ್ ಜಾಗ ನಂಗೆ ಇಷ್ಟ. ನಂಗೆ ಅದು ನೆನೆಸ್ಕೊಂಡ್ರೆ ನವ್ಯ ಆಗುತ್ತೆ. ಚೆನ್ನಾಗಿದಲ್ಲ, ಚೆನ್ನಾಗಿದೆ. ಇದು ಡಿಫ್ರೆಂಟ್ ಆಗಿದೆ, ಕ್ಯೂಟಿ. ಸೊ ನಿನಗೆ ಯಾವ್ದು ಇಷ್ಟ ಆಯ್ತು ಅದು ನೋಡಿ? ನಾನು ಡಾಲ್ಸ್ ಎಲ್ಲ, ನಾನು ಚಿಕ್ಕ ಹುಡುಗಿನ. ನಿಂಗೆ ಡಾಲ್ಸ್ ಇಷ್ಟ ಆಗಲ್ವಾ? ನಂಗೆ ತುಂಬ ಇಷ್ಟ ಡಾಲ್ಸ್ ಅಂದರೆ. ಎಲ್ಲಿಂದ ನಿಂಗೆ ಯಾವ್ದು ಇಷ್ಟ ಆಯಿತು? ನಾನು ಇದು ಇಷ್ಟ ಆಯಿತು. ಅದು ನೋಡಿ ಮೇಲೆಯಿಂದ ಬಿದ್ದೋಗ್ತೈತೆ. ಕ್ಯೂಟ್ ಆಗಿದೆ. ಏನಿದು? ಅಮ್ಮ ನೈಜೀರಿಯಸ್ ಡಾಲ್ ಇದು. ಇಲ್ಲೇ ಮುಖನೇ ಕಾಣಿಸ್ತದೆ. ಯಾಕೆ ಟಿಫಿ? ಹಲೋ. ಬಟ್ ಇದು 20 ಇದೆ. 20 ಅಂದರೆ ಇಂಡಿಯನ್ ಪ್ರೈಸಲ್ಲಿ ಎಷ್ಟೇ ಇರೋ ಆ ಥರ 2 ತೊಗೊಂಡ್ಬಿಡ್ಬೋದು ಅನಿಸುತ್ತೆ. ಇದು ಅಷ್ಟೇ ಚೆನ್ನಾಗಿದೆ. ಬಟ್ ಈ ಕಲರ್ ರೇರ್ ಇದೆಲ್ಲ ಚೆನ್ನಾಗಿದೆ. ನೋಡಿ ನಾಯಿ ಮರಿ ಚೆನ್ನಾಗಿದೆ ಕಣಿದು. ಅಂಬ್ರೆಲಾ ನೀನೆ ತಾನೆ ಈ ಅಂಬ್ರೆಲಾ. ಸಿಂಡ್ರೆಲಾ ಸೂಪರ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ಶೂಸು, ಬೂಟ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೇನು ಕಾಸ್ಟು? ಬ್ಯಾಂಗ್ಳೂರಲ್ಲಿ ವರ್ತ್ ಅಂತ ಅನಿಸುತ್ತೆ ನಮಗೆ. ಹೋಗೋಣ. ಸರಿ, ಎಷ್ಟಿದೆ? ಇಲ್ಲೇನಿರೋದಕ್ಕೆ ಮ್ಯಾನೇಜ್ ಮಾಡ್ಬೋದು. ಬಟ್ ಏನೋ ಫಳ ಅಂತಿದೆ. ಹೌದು, ಸಾಕಾಗಿದೆ. ಸಿಂಡ್ರೆಲಾ ಇದು ಪಿಂಕ್ ಚೆನ್ನಾಗಿದೆ. ಅದೇ ಹಾಕಿದ್ದಾನೆ 3D ಯಾವ್ದು ಚೆನ್ನಾಗಿದೆ ನೋಡು. ಲ್ಯಾಮಿನೇಟೆಡ್ ಲುಕ್ಸ್ ಗುಡ್. ದಿಸ್ 3 ಚೆನ್ನಾಗಿದೆ. ಗೋ ಗ್ರೀನ್ ಲ್ಯಾವೆಂಡರ್ ಕಲರ್ ಇಬ್ರಿಗೂ ಇಷ್ಟ ಆಯಿತು. ಆ್ಯಂಡ್ ನಾವಿಬ್ಬರು ತಗೊಂಡ್ವಿ. ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ಬೆಸ್ಟ್ ಫ್ರೆಂಡ್ಸ್ ಗೋ. ಈ ಒಂದು ಫಸ್ಟ್ ಫ್ಲೋರಲ್ಲಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಏನಿತ್ತು ಅಷ್ಟು ಚೆನ್ನಾಗಿರಲಿಲ್ಲ, ನಾಟ್ ಬ್ಯಾಡ್ ಅನ್ನೋ ಥರ ಇತ್ತು. ಆ್ಯಂಡ್ ಬೆಸ್ಟ್ ಗಿಫ್ಟ್ ಸೆಂಟರ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ವರ್ತಬಲ್ ಇದೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಗೋ ಆ್ಯಂಡ್ ವಿಸಿಟ್ ದಿ ಶಾಪ್. ಈಗ ನಮ್ಮ ಶಾಪಿಂಗ್ ನಾವು ಬಂದ್ವಿ, ತೊಗೋಬೇಕು ಅಂತ ಅನ್ನಿಸ್ತು ನಮಗೆ. ಬರ್ತಿರೋ ಅಂಥದ್ದು ನಾವು ತೊಗೊಂಡ್ವಿ. ರೋಡ್ ಕ್ರಾಸ್ ಮಾಡೋದೇ ದೊಡ್ಡ ಮಹಾಯುದ್ಧ ಇಲ್ಲಿ. ಅವ್ರು ಸ್ಟಾಪ್ ಕೊಡ್ತಿದ್ದಂಗೆ ನಾವು ಓಡಬೇಕು. ಆ್ಯಕ್ಚುಲಿ ಇಲ್ಲಿ ಆ ಥರ ರೂಲ್ಸ್ ಇಲ್ಲ, ಬಟ್ ಆದ್ರೂ ಕೆಲವೊಂದು ಕಡೆ ಮಾತ್ರ ಸ್ಟಾಪ್ ಮಾಡ್ತಾರೆ, ಹೋಗಬೇಕು. ರೋಡ್ ಕ್ರಾಸ್ ಮಾಡ್ಕೊಂಡು ಬಂದಪ್ಪ.
ನಾವು 5 ಮಿನಿಟ್ಸ್ನಲ್ಲಿ ನಮ್ಮ ರೂಮಿಗೆ ರೀಚ್ ಆಗ್ತೀವಿ. ನಿಂಗೆ ಏನು ಅನಿಸ್ತು, ಬರ್ತಿದೆ ಅಂತ ಅನಿಸ್ತಾ? ಓಕೆ. ಕೆಲವೊಂದು ಐಟಮ್ಸು ಇಲ್ಲಿರೋರಿಗೆ ವರ್ತಬಲ್ ಅನಿಸುತ್ತೆ. ವೆಕೇಷನ್ ಯಾರು ಬರ್ತಾರೋ ಇಂಡಿಯನ್ ಪ್ರೈಸ್ ಕನ್ವರ್ಟ್ ಮಾಡೋದು ಜಾಸ್ತಿನೇ, ಬಟ್ ಇಲ್ಲಿ ಯಾರು ಸ್ಟೇ ಆಗಿರ್ತಾರೆ ಅವ್ರಿಗೆ ವರ್ತ್ ಅಂತ ಅನಿಸುತ್ತೆ. ಇಲ್ಲ ವೆಕೇಷನ್ಗೆ ಯಾರಾದರೂ ಬಂದಾಗ ಲೈಕ್ ಇಲ್ಲಿ ಏನಾದ್ರು ಒಂದು ಮೆಮೊರೇಬಲ್ ಥಿಂಗ್ಸ್ ತೊಗೋಬೇಕು ಅಂತ ಅಂದ್ಕೊಂಡಾಗ ನಂಗೆ ಬುರ್ಜ್ ಖಲೀಫಾ ಸ್ವಲ್ಪ ಆ್ಯಕ್ಚುಲಿ ನಾನು ನೋಡಿದ್ದೆ ಬುರ್ಜ್ ಖಲೀಫಾ. ಹೌದಾ? ನನಗೂ ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಇಬ್ಬರು ಒಂದೇ ಥರ ತೊಗೊಂಡ್ವಿ ಬುರ್ಜ್ ಖಲೀಫಾದು. ಆ್ಯಂಡ್ ಮತ್ತು ಇನ್ನೊಂದು ಫ್ಲವರ್ ಅಲ್ವಾ, ಅದು ಅಷ್ಟೇ 3 dirham. ಅದನ್ನ ನೋಡಿದಾಗ ಮೇಘನಾಗ ನಾನೇ ನೆನಪಾಗ್ತೀನಿ. ಹೌದು, ಅದಕ್ಕೆ ತಗೊಂಡಿದ್ದು. ಸೊ ಎಲ್ಲರೂ ಲವರ್ಸ್ ಕೊಡ್ತಾರೆ, ಲವರ್ ಅವ್ರು ನೋಡ್ರೆ ನಾನೇ ನೆನಪಾಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡ್ ಕೊಡ್ತಾ ಇದ್ದೀನಿ. ಬೆಸ್ಟ್ ಥಿಂಗ್ಸ್, ಬೆಸ್ಟ್ ಫ್ರೆಂಡ್ಸ್ ಥಿಂಗ್ಸ್ ಫಾರ್ ಎವರ್. ಆಯಿತು, ಇನ್ನೇನು 5 ಮಿನಿಟ್ಸಲ್ಲಿ ನಮ್ಮ ರೂಮ್ ರೀಚ್ ಆಗ್ತೀವಿ. ಆ್ಯಂಡ್ ಯಾರೆಲ್ಲ ದುಬೈಯಲ್ಲಿ ಇದ್ದೀರಾ, ಸೊ ನೀವು ಇದೊಂದೇ ಗಿಫ್ಟ್ ಸೆಂಟರ್ ಅಂತ ಅಲ್ಲ, ಇಲ್ಲಿ ಎಷ್ಟೊಂದು ಗಿಫ್ಟ್ ಸೆಂಟರ್ಗಳಿದ್ದಾವೆ. ಸೊ ನೀವು ಹೋಗಿ ವರ್ತಬಲ್ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ಬೋದು. ಆ್ಯಂಡ್ ವೆಕೇಷನ್ ಯಾರ್ಯಾರಿಗೆ ಬರ್ತಿರೋ, ಸೊ ನಾವಿರೋದು ಶಾರ್ಜಾ ಆಲ್ನಾಡ 2ನಲ್ಲಿ. ಸೊ ಇಲ್ಲಿ ನಮಗೆ ಹತ್ತಿರ ಇದೆ ಈ ಗಿಫ್ಟ್ ಸೆಂಟರ್. ಸೊ ಮಕ್ಕಳನ್ನ ತೋರಿಸ್ತೀನಿ ನೋಡಿ, ಸೇಮ್ ಪ್ಲೇ ಗ್ರೌಂಡ್. ದುಬೈಯಲ್ಲಿ ಮಕ್ಕಳು ಈ ಥರ ಆಟ ಆಡ್ತಾರೆ ಇಲ್ಲಿ. ಸೊ ನಾವಿರೋ ಪ್ಲೇಸ್ ಬಂದುಬಿಟ್ಟು ಕಂಪ್ಲೀಟ್ಲಿ ಲೈಕ್ ಹೆಂಗೆ ಅಂದರೆ ಫ್ಯಾಮಿಲಿ ಇರೋ ಪ್ಲೇಸ್ನಲ್ಲೇ. ಸೊ ಹಾಗಾಗಿ ತುಂಬ ಜನ ಮಕ್ಕಳು, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಇನ್ನು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಸಜೆಸ್ಟ್ ಮಾಡ್ಬೋದು. ಸೊ ಪ್ಲೀಸ್ ಸಜೆಸ್ಟ್ ಕೂಡ ಮಾಡಿ ಕಮೆಂಟಲ್ಲಿ. ಕ್ವಶನ್ಸ್ ಹಿಂಗೇನಾದರೂ ಕ್ವಶನ್ಸ್ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಈ ಥರ ವೀಡಿಯೋ ಮಾಡಿ, ಆ ಥರ ವೀಡಿಯೋ ಮಾಡಿ, ಏನಾದರೂ ನೀವು ಕೇಳಬೇಕಂತ ಅಂದ್ಕೊಂಡ್ರೆ ನೀವು ಕಮೆಂಟಲ್ಲಿ ಹೇಳ್ಬೋದು. ವೀಕಲ್ಲಿ ಕ್ವಶನ್ಸ್ಗೆ ಆನ್ಸರ್ಸ್ಗೆ ನಾನು ಹಿಂಗೆ ರಿಪ್ಲೈ ಮಾಡಿ. ದಿಸ್ ಇಸ್ ಅವರ್ ಪ್ಲೇಸ್, ನಾವು ಇರೋ ಪ್ಲೇಸ್ ಅಲ್ನಾಡ 2. ಸೊ ಅಲ್ಲಿದೆ ನಮ್ಮ ರೂಮ್. ಹೋಗ್ತಾ ಇದ್ದೀವಿ ನಡ್ಕೊಂಡು. ಆರಾಮಾಗಿ 5 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ಬಿಡ್ತೀವಿ ನಮ್ಮ ರೂಮ್ಗೆ. ದುಬೈ ಸೈಕಲ್. ಇಲ್ಲಿ ಹೆಂಗೆ ಅಂದರೆ ಟ್ಯಾಕ್ಸಿ ಬೇಕಾಗಿರೋ ಟೈಮಲ್ಲಿ ಸಿಗಲ್ಲ, ಬೇಡದಿರೋ ಟೈಮಲ್ಲಿ ಬೇಕಾದಷ್ಟು ಟ್ಯಾಕ್ಸಿ ಓಡಾಡ್ತಾನೇ ಇರುತ್ತೆ. ನಮ್ಮ ಶಾಪಿಂಗು ಮುಗೀತು ಆ್ಯಂಡ್ ನಾವು ರೂಮ್ ಕೂಡ ರೀಚ್ ಆದ್ವಿ. ನನ್ನ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಈ ವಿಡಿಯೋ ವರ್ತ್ ಇದೆಯೋ ಇಲ್ವೋ, ಅಥವಾ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದೆ, ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.